1 kg ಬಿರಿಯಾನಿಗೆ ಪೌಡ್ರ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಈಗ 2 ಮರಾಠಿ ಮೊಗ್ಗು, ಕಲ್ಲು ಹೂವು 2, ಸ್ಟಾರ್ ಹೂವು 2, ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಪಲಾವ್ ಎಲೆ ಒಂದು 5 ರಿಂದ 6, ಅರ್ಧ ಸ್ಪೂನು ಜೀರಿಗೆ, 2 ರಿಂದ 3 ಏಲಕ್ಕಿ, 2 ರಿಂದ 3 ಚಕ್ಕೆ, ಒಂದು 6 ರಿಂದ 8 ಲವಂಗ. ಇಷ್ಟನ್ನು ಈಗ ನಾವು ಸ್ವಲ್ಪ ಹುರ್ಕೊಳ್ತೀವಿ. ಮಸಾಲ ಈ ಥರ ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಈಗ ಬಿಸಿ ಆಗಿದೆ, ಇದನ್ನು ತೆಗಿತೀವಿ. ಯಾವುದೇ ಥರ ಬಿರಿಯಾನಿ ಮಾಡಿದ್ರು, ವೆಜ್ ಬಿರಿಯಾನಿ ಆಗಿರ್ಬೋದು, ನಾನ್ ವೆಜ್ ಬಿರಿಯಾನಿ ಆಗಿರ್ಬೋದು, ಇದೇ ಪೌಡ್ರು ನಾವು ಹಾಕೋದು. ಈಗ ಇದನ್ನು ಬಿಸಿ ಮಾಡಿದ್ದೀವಿ, ಮಿಕ್ಸಿಗೆ ಹಾಕ್ಕೊಂಡು ಬರ್ತೀವಿ. ಈಗ ನೋಡಿ, ಇದು ಪುಡಿ ಮಾಡಿದ್ದೀವಿ, ತರಿಯಾಗಿದೆ. ಈಗ ಪುಡಿ ರೆಡಿಯಾಗಿದೆ. ಈಗ ರುಬ್ಬೋದಕ್ಕೆ ಮಸಾಲ ರೆಡಿ ಮಾಡ್ತಾಯಿದ್ದೀವಿ. ಈಗ ಒಂದು ಸ್ವಲ್ಪ ಶುಂಠಿ, ಇದನ್ನು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಶುಂಠಿ, 1 ಹಿಡಿ ಹಸಿಮೆಣ್ಸಿನ್ಕಾಯಿ. ತುಂಬ ಖಾರ ಇದ್ದರೆ ಚೆನ್ನಾಗಿರುತ್ತೆ, ನಿಮಗೆ ಬೇಕಿದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಮತ್ತು 1 ಹಿಡಿ ಬೆಳ್ಳುಳ್ಳಿ, ಸಿಪ್ಪೆ ಸುಲಿದು ಹಾಕ್ಬೋದು, ನಾವು ಹಾಗೆ ಹಾಕ್ತೀವಿ. ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಮತ್ತು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು. ಇದು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆ ರುಬ್ಬಿದೆ. 1 kg ಚಿಕನ್ ಬಿರಿಯಾನಿಗೆ. ಇದು ಒಗ್ಗರಣೆಗೆ ಒಂದು ದಪ್ಪದು 2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಪುದೀನ, ಕಸ್ತೂರಿ ಮೆಂತ್ಯ ಸ್ವಲ್ಪ. ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. 200 ಗ್ರಾಮ್ ಆಯಿಲು. ಬಿರಿಯಾನಿಗೆ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಆಗಿರೋದು, ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ 200 ಗ್ರಾಮ್ ಆಯಿಲ್ ಹಾಕಿದ್ದೀನಿ ನಾನೀಗ. ಪಲಾವ್ ಎಲೆ ಒಂದು 4 ರಿಂದ 5 ಇದೆ. ಈಗ 1-2 ಮರಾಠಿ ಮೊಗ್ಗು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಕಸ್ತೂರಿ ಮೆಂತ್ಯ, ದಪ್ಪದು 2 ಆನಿಯನ್ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಹಾಕ್ತಾಯಿದ್ದೀನಿ. ಮುಂಚೆ ನಾವು ಬಿರಿಯಾನಿ ಮಾಡ್ತಿದ್ವಿ, ಈಗ ಕೊರೋನಾ ಬಂದಮೇಲೆ ಸ್ಟಾಪ್ ಮಾಡಿದ್ದೀವಿ. ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮಾಡ್ತೀವಿ, ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ. ಈಗ ಆನಿಯನ್ನು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದೇ ಒಂದು ಟೊಮೊಟೊ, 1 ಹಿಡಿ ಪುದೀನ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, 1 kg ಚಿಕನ್ ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ಹಾಕ್ತೀನಿ. ಇದಕ್ಕೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ಅಂದರೆ ಫಸ್ಟೇ ಉಪ್ಪು ಹಾಕೋದು. ಆಮೇಲೆ ಹಾಕಿದ್ರೆ, ನೀರು ಹಾಕಿದ್ಮೇಲೆ ಹಾಕಿದ್ರೆ ಉಪ್ಪು ಅಷ್ಟಾಗಿ ಅದಕ್ಕೆ ಹಿಡಿಯೋದಿಲ್ಲ. ನೋಡಿ, ಈಗ ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಕನ್ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಈಗ ನೋಡಿ, 1 kg ಬಿರಿಯಾನಿಗೆ ಮಸಾಲೆ ರುಬ್ಕೊಂಡಿರೋದು ಇದು. ಈಗ ಇದನ್ನು ಈಗ ನಮ್ಮದು ಹೋಟ್ಲದೆಲ್ಲ ನೋಡಿ ತುಂಬ ಜನ ಬರ್ತಿದ್ದಾರೆ. ಇಲ್ಲಿ ಜಾಗ ಸಾಲ್ತಿಲ್ಲ, ತುಂಬ ಚಿಕ್ಕದು ಜಾಗ. ನಮಗೆ ದೊಡ್ಡ ಜಾಗ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ದೊಡ್ಡದು ಮಾಡ್ತೀವಿ. ಇಷ್ಟು ವರ್ಷದ ಕಾಲ ಇದರಲ್ಲೇ ಬದುಕ್ತಾ ಇರೋದು ಅಂತ ಹೇಳ್ಬೋದು ಅಷ್ಟೇ ಸರ್. 30 ವರ್ಷದಿಂದ ಇದರಲ್ಲೇ ಬದುಕ್ತಾ ಇರೋದು ನಾವು. ಬೇರೆ ನಮಗೆ ಯಾವುದು ಸಂಪಾದನೆ ಆಗಲಿ, ಬೇರೆ ದಾರಿ ಯಾವುದೂ ಇಲ್ಲ. ಇದರಲ್ಲೇ ಸಂಪಾದನೆ ಮಾಡಿ ಇದರಲ್ಲೇ ಬದುಕ್ತಿದ್ದೀವಿ. ಈಗ ದೇವರು ನಮಗೇನು ಇದರಲ್ಲಿ ಕಮ್ಮಿ ಮಾಡಿಲ್ಲ, ಚೆನ್ನಾಗಿ ಇಟ್ಟಿದ್ದಾರೆ. ಇನ್ನೂ ಮುಂದಕ್ಕೆ ದೊಡ್ಡದಾಗಿ ಮಾಡಿ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಪಡ್ತಾಯಿದ್ದೀವಿ. ನೋಡೋಣ, ಭಗವಂತನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ದೇವ್ರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀವಿ. ಈಗ ಇದಕ್ಕೆ ಗಟ್ಟಿ ಮೊಸರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ನಾವೇ ಮನೆಯಲ್ಲಿ ಹುರಿದಿರೋ ಪೌಡ್ರ್, ಇದು ಬಿರಿಯಾನಿ ಪೌಡ್ರು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಸ್ಮೆಲ್. ಇದು ನೀವು ಬೇಕಿದ್ದರೆ ಮನೇಲಿ ಮಾಡ್ಕೊಳ್ಬೋದು ಈ ಥರ ನೋಡಿ. 1.5 ಸ್ಪೂನ್ ಹಾಕಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ.
ನಾವು ಈ ಥರನೂ ಮಾಡ್ತೀವಿ. ಮತ್ತು ಇನ್ನೊಂದು ಈ ಮಸಾಲೆ ಎಲ್ಲ ರುಬ್ಕೊಂಡು ನಾವು ಈ ಜರಡಿಯಲ್ಲಿ ಎಲ್ಲ ಸೋಸ್ಕೊಂಡು ಬಿಡ್ತೀವಿ. ಸೋಸ್ಕೊಂಡು ಹಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಬಿಸಾಡ್ಬಿಡ್ತೀವಿ. ಆ ನೀರು ಮಾತ್ರ ಹಾಕಿ ಆನಿಯನ್ನು ಟೊಮೊಟೊ ಹಾಕಿ ಒಗ್ಗರಣೆಗೆ ಹಾಕಿರ್ತೀವಲ್ಲ, ಅದಕ್ಕೆ ಆ ನೀರನ್ನ ಹಾಕಿ ಮಾಡ್ತೀವಿ. ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು. ಒಂದು ಚೂರು ಗ್ಯಾಸ್ಟ್ರಿಕ್ ಬರೋಲ್ಲ, ಮತ್ತು ಅಲ್ಲಿ ಮಸಾಲೆ ಐಟಮ್ದು ಏನು ತರಿ ಅದರಲ್ಲಿ ಇರೋಲ್ಲ. ಇದರಲ್ಲಿ 1 kg ಅಕ್ಕಿ ಈ ಬಟ್ಲು ತುಂಬ ಬಂದಿತ್ತು, ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1.5 ಬೌಲ್ ನೀರು ಹಾಕ್ತಿದ್ದೀನಿ. ಇದು ಒಂದಾಯಿತು. ಅರ್ಧ ನೀರು ಹಾಕ್ತಿದ್ದೀನಿ. 1.5 ನೀರು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಒಂದಗಳು ಕಚ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದೀಗ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಈಗ ಕುದಿ ಬಂದಿದೆ. ಈಗ ನೋಡಿ ಚಿಕನ್ನು ಅರ್ಧ ಬೆಂದಿದೆ. ಈಗ ಅಕ್ಕಿ ಹಾಕಿದಾಗ ಆ ದಮ್ಮಲ್ಲೇ ಇನ್ನು ಅರ್ಧ ಬೇಯುತ್ತೆ. ಆಗ ಕರೆಕ್ಟಾಗಿ ಅದಕ್ಕೂ ಸರಿ ಹೋಗುತ್ತೆ. ಈಗ ಅಕ್ಕಿ ಹಾಕ್ತೀನಿ. 1 kg ರೈಸ್ ತೊಗೊಂಡಿದ್ದೀನಿ. ಈಗ ಜೀರಾ ರೈಸು ಈಗ ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿಟ್ರೆ ರೈಸು ತುಂಬ ಚೆನ್ನಾಗಾಗುತ್ತೆ. ಮತ್ತು ಅಗ್ಳು ಹೊಡಿಯಲ್ಲ, ರೈಸು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇದಕ್ಕೆ. ಇದೀಗ ಒಂದು 10 ನಿಮಿಷ ಮುಚ್ಚೋಣ. ಇಲ್ಲ, ಫಸ್ಟು ನಾವು ಬಿರಿಯಾನಿ ಮಾಡ್ತಿದ್ವಿ, ಆಗ ತುಂಬ ಚೆನ್ನಾಗಿ ಹೋಗೋದು ಬಿರಿಯಾನಿ. ಒಬ್ಬರೊಬ್ಬರು ಒಂದು 10 ಬಿರಿಯಾನಿ, 15, 25 ಈ ಥರ ತೊಗೊಂಡು ಹೋಗ್ಬಿಡೋರು. ಈ ಕಂದಾಯದ ಆಫೀಸರು ಬರೋರು ಅವರೊಬ್ಬರೇ ಒಂದು 20-25 ಬಿರಿಯಾನಿ ತೊಗೊಂಡೋಗೋರು. ಹಾಗಾಗಿ ನಮಗೆ ವೆಜ್ ಊಟ ಕೊಡೋಕ್ಕಾಗ್ತಿರ್ಲಿಲ್ಲ. ಅದು ಇದೆರಡು ಕಷ್ಟ ಆಗಿಬಿಡೋದು. ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಇನ್ನು ಸ್ವಲ್ಪ ದಿವಸ ಆದಮೇಲೆ ಈಗ ಮತ್ತೆ ಮಾಡ್ತೀವಿ ನಾವು ಬಿರಿಯಾನಿ. ಎಲ್ಲರೂ ಕೇಳ್ತಿದ್ದಾರೆ, ಮಾಡಬೇಕು, ಮಾಡ್ತೀವಿ. ನೋಡಿ ಈಗ ಅರ್ಧ ನೀರು ಕಡಿಮೆ ಆಗಿದೆ, ಇನ್ನೂ ಅರ್ಧ ಇದೆ. ಅದು ಫುಲ್ಲು ಇಮ್ರೋ ಅಷ್ಟರಲ್ಲಿ ಕರೆಕ್ಟಾಗಿ ರೈಸು ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ. ಅದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ತೀನಿ. ಈಗ ನೋಡಿ ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ತಿದ್ದೀನಿ. ಈಗ ಇದನ್ನು ಇನ್ನೊಂದು 5ರಿಂದ 10 ನಿಮಿಷ ಮುಚ್ಚೋಣ. ಈಗ ನೋಡಿ ಇದು ಕ್ಲೋಸ್ ಮಾಡಿದ್ದೀನಿ. ಈಗ ಅದು ಪ್ರೆಷರ್ ಬಂದಮೇಲೆ ವಿಜಿಲ್ ಹಾಕ್ತೀನಿ. ಅದಕ್ಕೆ ಹಾಕಿ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡೋಣ. ಪ್ರೆಷರ್ ಬರಬೇಕು, ಬಂದಮೇಲೆ ಹಾಕೋಣ. 2 ನಿಮಿಷ ಆಗಿದೆ. ಈಗ ಪ್ರೆಷರ್ ಬರ್ತಿದೆ. ಈಗ ವಿಜಿಲ್ ಹಾಕೋಣ ಇದಕ್ಕೆ. ಈಗ ನೋಡಿ ವಿಜಿಲ್ ಹಾಕಿದ್ದೀನಿ. ಇದು ಪ್ರೆಷರ್ ಬರೋ ಟೈಮಲ್ಲಿ ಒಲೆ ಆಫ್ ಮಾಡಿಬಿಡ್ತೀವಿ. ಏನಾದರೂ ಕೂಗ್ಸಿದ್ರೆ ಅದು ಕುಕ್ಕರು ಒಳಗಡೆ ಎಲ್ಲ ಒಂಥರ ರೈಸು ಚೆನ್ನಾಗಾಗಲ್ಲ, ಮುದ್ದೆ ಥರ ರಬ್ಬರ್ ಥರ ಆಗಿಬಿಡುತ್ತೆ. ಹಾಗಾಗಿ ನಾವು ಕೂಗ್ಸಲ್ಲ ಇದನ್ನು. ಪ್ರೆಷರ್ ಬಂದಿದ ತಕ್ಷಣ ಒಲೆ ಆಫ್ ಮಾಡ್ತೀವಿ. ಈಗ ನೋಡಿ ವಿಜಿಲ್ ಹಾಕಿ ಒಂದು 5 ನಿಮಿಷ ಆಗಿದೆ. ಈಗ ಪ್ರೆಷರ್ ಬರ್ತಾಯಿದೆ, ನಾನು ಒಲೆ ಆಫ್ ಮಾಡ್ತೀನಿ. ಈಗ 20 ನಿಮಿಷ ಆಗಿದೆ. ಈಗ ಇದನ್ನು ಓಪನ್ ಮಾಡ್ತೀನಿ. ನೋಡಿ ಉದುದ್ರಾಗಿ ಒಂದಕ್ಕೊಂದು ಮೆತ್ಕೊಂಡಿಲ್ಲ, ರೈಸು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಸ್ನೇಹಿತರೆ ನೋಡಿ, ಈಗ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಮೊಸರು ಬಜ್ಜಿ ಮಾಡೋದಕ್ಕೆ ಸೌತೆಕಾಯಿ 4 kg ತೊಗೊಂಡಿದ್ದಾರೆ. 4 kg ಸೌತೆಕಾಯಿ ಈ ಥರ ಒಂದು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಮತ್ತು ಈಗ ಇದರಲ್ಲೇ ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಈ ಈರುಳ್ಳಿ ಒಂದು ಅರ್ಧ kg ಅಷ್ಟು ಈರುಳ್ಳಿ ಇದನ್ನು ರೌಂಡ್ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ಈ ಥರ ರೌಂಡಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಈಗ ಇದರಲ್ಲೇ ಮೊಸರು ಹಾಕ್ಕೊತಾ ಇದ್ದಾರೆ. ಮೊಸರು 2.5 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ. ಈ 4 ಪ್ಯಾಕೆಟೇನಾ? ಪ್ಯಾಂಚ್ ಪ್ಯಾಕೆಟ್. ನೋಡಿ 2.5 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ 1 ಕಾಲು ಅಡಿಯಷ್ಟು ಪುಡಿ ಉಪ್ಪು.
ನೋಡಿ ಇದರಲ್ಲಿ ಈಗ ಬಿಸ್ಲರಿ ನೀರು ಹಾಕ್ಕೊತಾ ಇದ್ದಾರೆ. ಇಷ್ಟು ಒಂದು 5 ಲೀಟರ್ ಅಷ್ಟು ನೀರು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅಂಬೂರ್ ಬಿರಿಯಾನಿ ಹೋಟ್ಲಲ್ಲಿ ಯಾವ ರೀತಿ ಒಂದು ಮೊಸರು ಬಜ್ಜಿ ಮಾಡ್ತಾರೆ.